ಬಂಡೆ ಮಹಂಕಾಳಿ ದೇಗುಲದ ಅರ್ಚಕನಿಂದ ಹಲ್ಲೆ ಆರೋಪ. ಯಾವ ಕಾರಣಕ್ಕೆ ಪೊಲೀಸ್ ಠಾಣೆ ಮೆಟ್ಟಿಲೇರಿದ ಅರ್ಚಕರು? ಬಂಡೆ ಮಹಾಕಾಳಿ ದೇವಸ್ಥಾನದಲ್ಲಿ ಅರ್ಚಕರಾಗಿದ್ದಾರೆ ಶಶಿಕುಮಾರ್. ಬೆಂಗಳೂರಿನಲ್ಲೇ ಹೆಚ್ಚು ಪ್ರಸಿದ್ಧಿ ಪಡೆದಿರೋ ದೇವಾಲಯ ಇದು. ಬೆಂಗಳೂರಿನಲ್ಲಿ ಅನೇಕ ದೇವಿ ದೇವಾಲಯಗಳಿದೆ. ಅವುಗಳಲ್ಲಿ ಬಂಡೆ ಮಹಂಕಾಳಿ ದೇವಾಲಯವು ಹೆಚ್ಚು ಪ್ರಸಿದ್ಧಿಯನ್ನು ಪಡೆದಿದೆ. ಆದರೆ ಈಗ ಬಂಡೆ ಮಹಾಕಾಳಿ ದೇವಸ್ಥಾನದ ಅರ್ಚಕನಿಗೆ ವ್ಯಕ್ತಿಯೊಬ್ಬ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದಾನೆ ಅನ್ನುವ ಆರೋಪ ಕೇಳಿಬಂದಿದೆ. ಹೌದು, ಬಂಡೆ ಮಹಂಕಾಳಿ ದೇವಸ್ಥಾನದ ಪಾಸ್ ಪಡೆಯುವ ವಿಚಾರಕ್ಕೆ ದೇವಸ್ಥಾನದ ಅರ್ಚಕ ಶಶಿಕುಮಾರ್ ಹಾಗೆ ರಮೇಶ್ ಅನ್ನುವಂಥವರ ನಡುವೆ ಗಲಾಟೆ ಆಗಿದೆ. ಪಾಸ್ ಕೊಡುವಂತೆ ದೇವಸ್ಥಾನದ ಅರ್ಚಕ ಶಶಿಕುಮಾರ್ಗೆ ರಮೇಶ್ ಅವಾಚ್ಯ ಶಬ್ದಗಳಿಂದ ನಿಂದಿಸಿರೋ ಆರೋಪ ಕೇಳಿಬಂದಿದೆ. ತನ್ನ ಸ್ನೇಹಿತರಿಗೆ ದರ್ಶನದ ಪಾಸ್ ನೀಡುವಂತೆ ರಮೇಶ್ ಕೇಳಿದ್ದ ಎನ್ನಲಾಗ್ತಾ ಇದೆ. ಆದರೆ ಪಾಸ್ ನೀಡುವುದಕ್ಕೆ ಶಶಿಕುಮಾರ್ ನಿರಾಕರಿಸಿದ್ರು. ಇದಾದ ಬಳಿಕ ಮತ್ತೆ ಕಳೆದ ಶನಿವಾರ ಕೂಡ ಪಾಸ್ ಪಡೆಯುವ ವಿಚಾರಕ್ಕೆ ಶಶಿಕುಮಾರ್ ಹಾಗೆ ರಮೇಶ್ ಮಧ್ಯೆ ಕಿರಿಕ್ ಆಗಿದೆ ಎನ್ನಲಾಗ್ತಾ ಇದೆ. ಹೀಗಾಗಿ ಚಾಮರಾಜಪೇಟೆಗೆ ಬಂದಿದ್ದ ಶಶಿಕುಮಾರ್ ರಮೇಶ್ ಜೊತೆ ಮಾತಿನ ಚಕಮಕಿ ನಡೆದಿದೆ. ಆದರೆ ಶಶಿಕುಮಾರ್ ಕಿಡ್ನಾಪ್ ಮಾಡಿ ಹಲ್ಲೆ ಮಾಡಿದ್ದಾರೆ ಅಂತ ರಮೇಶ್ ಆರೋಪವನ್ನು ಮಾಡಿದ್ದಾರೆ. ಇನ್ನು ಅರ್ಚಕ ಶಶಿಕುಮಾರ್ ಅವಾಚ್ಯ ಶಬ್ದಗಳಿಂದ ರಮೇಶ್ ಅವರಿಗೆ ನಿಂದಿಸಿದ್ದಾರೆ ಅನ್ನೋದು ಕೆಂಪೇಗೌಡ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಇನ್ನು ಅರ್ಚಕ ಶಶಿಕುಮಾರ್ ಅವಾಚ್ಯ ಶಬ್ದಗಳಿಂದ ನನ್ನನ್ನು ನಿಂದಿಸಿದ್ದಾರೆ ಅಂತ ರಮೇಶ್ ಅವರ ವಿರುದ್ಧ ಕೆಂಪೇಗೌಡ ನಗರ ಠಾಣೆಗೆ ದೂರನ್ನ ನೀಡಿದ್ದಾರೆ. ಅಷ್ಟೇ ಅಲ್ಲದೆ ಇತ್ತ ರಮೇಶ್ ಅವರು ಅರ್ಚಕ ಶಶಿಕುಮಾರ್ ನನಗೆ ಹಲ್ಲೆ ಮಾಡಿದ್ದಾರೆ, ಮನಸ್ಸು ಇಚ್ಛೆ ಥಳಿಸಿದ್ದಾರೆ ಅನ್ನುವ ಆರೋಪವನ್ನು ಕೂಡ ಮಾಡಿದ್ದಾರೆ. ಇದಾದ ನಂತರ ತನಿಖೆಯಲ್ಲಿ ಯಾವ್ಯಾವ ವಿಷಯ ಬಟಾಬಯಲಾಗುತ್ತೆ, ಶಶಿಕುಮಾರ್ ಅವರು ರಮೇಶ್ ಅವರನ್ನ ಥಳಿಸಿದ್ರಾ ಇಲ್ವಾ ಅನ್ನೋದು ಗೊತ್ತಾಗುತ್ತೆ.